ಗಿಲ್ಲಿ ಮತ್ತೆ ಕಾವ್ಯ ಅವರದ್ದು ಏನ್ ಎಂಟ್ರಿಗಳು ಇಲ್ಲಿ ತನಕ ಇಷ್ಟೊಂದು ಗ್ರ್ಯಾಂಡ್ ಎಂಟ್ರಿಯನ್ನ ನೋಡೇ ಇರಲಿಲ್ಲ. ಅದರಲ್ಲೂ ಸನ್ಮಾನವನ್ನ ಮಾಡಿದ್ದಾರೆ, ಮತ್ತೆ ಹೂವಿನ ಹಾರವನ್ನ ಹಾಕಿದ್ದಾರೆ, ಜೊತೆಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಜನರು ಕೂಡ ತುಂಬಾನೇ ಸೇರಿರ್ತಾರೆ. ಕೇರ್ಪೇಟೆಯಲ್ಲಿ ನಿನ್ನೆ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆದಂತ ಒಂದು ಉತ್ಸವ ಮತ್ತೆ ಕಾರ್ಯಕ್ರಮ, ಮತ್ತೆ ಪ್ರಶಸ್ತಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಜರುಗಿತು. ಅಲ್ಲಿ ಸಾಂಸ್ಕೃತಿಕ ಡ್ಯಾನ್ಸ್ ಸಹ ಇತ್ತು, ಜೊತೆಗೆ ಸಾಂಗ್ ಇತ್ತು, ಮತ್ತೆ ಗಿಲ್ಲಿ ಮತ್ತೆ ಕಾವ್ಯನ ಗೆಸ್ಟ್ ಆಗಿ ಕರೆದಿರ್ತಾರೆ. ಅವರು ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿ ಒಟ್ಟೊಟ್ಟಿಗೆ ಬರ್ತಾರೆ, ಕೈ ಇಟ್ಕೊಂಡು ಬರ್ತಾರೆ. ಇವರನ್ನ ಈ ಜೋಡಿಯನ್ನ ನೋಡಿ ಜನರು ಅಲ್ಲಿದ್ದವರು ತುಂಬಾನೇ ಖುಷಿ ಆಗ್ತಾರೆ. ಯಾವ ರೇಂಜ್ಗೆ ಅಂದ್ರೆ ಗಂಡ ಹೆಂಡತಿಯ ರೀತಿಯ ಬಂದಿದ್ದಾರೆ, ಅದೇ ರೀತಿ ನಡ್ಕೊ ಬಂದಿದ್ದಾರೆ. ಇಬ್ಬರನ್ನು ಸಹ ಒಟ್ಟಿಗೆ ತುಂಬಾ ಚೆನ್ನಾಗಿ ಕಾರನ್ನ ಇಳಿದ ತಕ್ಷಣವೇ ಸ್ವಾಗತ ಮಾಡ್ಕೋತಾರೆ. ಮತ್ತೆ ಪೊಲೀಸ್ ಪ್ರೊಟೆಕ್ಷನ್ ಸಹ ಇತ್ತು. ಗಿಲ್ಲಿನ ನೋಡ್ಬೇಕು ಅಂತ ತುಂಬಾ ಜನ ಸೇರಿರ್ತಾರೆ. ಸೆಲ್ಫಿ ಫೋಟೋಗಾಗಿ ಮುಗಿ ಬೀಳ್ತಾರೆ. ತಮ್ಗೆ ಗೊತ್ತಿರ್ಬೋದು, ಗಿಲಿ ಮತ್ತೆ ಕಾವ್ಯ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋಗ್ತಾರೆ ಅಂದ್ರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಪೋಸ್ಟರ್ಗಳು, ದೊಡ್ಡ ದೊಡ್ಡ ಬ್ಯಾನರ್ಗಳನ್ನೆಲ್ಲ ಹಾಕ್ತಾರೆ. ಅದೇ ರೀತಿ ಕೇರ್ಪೇಟೆಯಲ್ಲೂ ಸಹ ದೊಡ್ಡ ದೊಡ್ಡ ಬ್ಯಾನರ್ ಅನ್ನು ಹಾಕಿರ್ತಾರೆ. ಗಿಲ್ಲಿ ಕಾವ್ಯ ಬರ್ತಿರುವುದನ್ನ ತಿಳ್ಕೊಂಡಿದಂತ ಜನರು 20ನೇ ತಾರೀಕು ಅಂದ್ರೆ ನಿನ್ನೆ ತುಂಬಾನೇ ಜನ ಸೇರಿರ್ತಾರೆ ಗಿಲ್ಲಿ ಕಾವ್ಯನ ನೋಡ್ಬೇಕು ಅಂತ. ಹಾಗೆಯೇ ಗಿಲಿ ಮತ್ತು ಕಾವ್ಯ ಸ್ಟೇಜ್ಗೆ ಎಂಟ್ರಿ ಕೊಟ್ಟು ಅಲ್ಲಿ ಯಾರ್ಯಾರು ಹಿರಿಯ ಗಣ್ಯರಿರ್ತಾವ್ರನ್ನೆಲ್ಲ ಮಾತನಾಡಿಸಿ ನಂತರ ಒಂದೆರಡು ಮೂರು ಮಾತನಾಡ್ತಾರೆ ಗಿಲ್ಲಿ ಮತ್ತೆ ಕಾವ್ಯ. ಗಿಲ್ಲಿ ಅವರು ಒಂದ್ ಎರಡು ಮೂರು ಡೈಲಾಗ್ ಅನ್ನ ಹೊಡಿತಾರೆ. ಫುಲ್ ಖುಷಿ ಆಗ್ಬಿಡುತ್ತೆ ಜನರಿಗೆ, ತುಂಬಾನೇ ಎಂಜಾಯ್ ಮಾಡ್ತಾರೆ ಜನರು. ಒಟ್ಟಾರೆ ಇದು ನಿಜವಾಗ್ಲೂ ಕೂಡ ಒಂದು ಸೂಪರ್ ಜೋಡಿ ಅನ್ಬೋದು. ಬಿಗ್ ಬಾಸ್ ಮುಗಿದು ನೋಡಿ 6 ತಿಂಗಳಾಯ್ತು, ಇನ್ನ ಕೂಡ ಇವರ ಕ್ರೇಜ್ ಅಂತೂ ಕಡಿಮೆ ಆಗಿಲ್ಲ. ಜನರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ, ನೋಡಿ ಖುಷಿ ಪಡ್ತಾ ಇದ್ದಾರೆ. ಇದಕ್ಕಿಂತ ಒಂದು ಗುಡ್ ನ್ಯೂಸ್ ಇನ್ನೇನಿದೆ ಅಲ್ವಾ? ಜನರಿಗೆ ಇದೇ ಬೇಕಿರೋದು. ಈ ರೀತಿ ಹಲವಾರು ಊರುಗಳಿಗೆ ಹೋಗ್ತಾನೆ ಇರ್ತಾರೆ ಗಿಲ್ಲಿ ಮತ್ತೆ ಕಾವ್ಯ. ಹೆಚ್ಚಾಗಿ ಏನು ಇಲ್ಲ, ಜಸ್ಟ್ ಒಂದು 4-5 ಈವೆಂಟ್ಸ್ ಗಳಲ್ಲಿ ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡಿರ್ಬೋದು. ಅದ್ ಬಿಟ್ರೆ ಅವರೇ ಸಪರೇಟ್ ಈವೆಂಟ್ಸ್ ಗಳಿಗೆಲ್ಲ ಹೋಗ್ತಾ ಇರ್ತಾರೆ. ಗಿಲ್ಲಿ ಅಂತೂ ತುಂಬಾನೇ ಬಿಸಿ, ಕಾವ್ಯಗಿಂತ ಗಿಲ್ಲಿನೇ ಬಿಸಿ ಆಗಿರೋದು. ಅಂದ್ರೆ ಬಿಗ್ ಬಾಸ್ ಇಷ್ಟು ಸೀಸನ್ಗಳು ಬಂದಿದೆ, ಇಷ್ಟರ ಸೀಸನ್ ಎಲ್ಲವನ್ನು ಕೂಡ ಲೆಕ್ಕ ಹಾಕಿ ನೋಡಿದ್ರೆ ಗಿಲ್ಲಿನೇ ಇಷ್ಟು ಬ್ಯುಸಿ ಆಗಿರುವಂತ ಒಬ್ಬ ಬಿಗ್ ಬಾಸ್ ವಿನ್ನರ್ ಅನ್ಬೋದು. ಬೇರೆ ಯಾವ ಸ್ಪರ್ಧಿನೂ ಕೂಡ ಇಷ್ಟೊಂದು ಬ್ಯುಸಿ ಆಗಿರಲಿಲ್ಲ. ಬಿಗ್ ಬಾಸ್ ಮುಗಿದ 6 ತಿಂಗಳಾದ್ರೂ ಇನ್ನ ಇವತ್ತು ಕೂಡ ಫಂಕ್ಷನ್ ಅಟೆಂಡ್ ಮಾಡ್ತಿದ್ದಾರೆ ಅಂದ್ರೆ ಇನ್ನು ಯಾವ ರೇಂಜ್ಗೆ ಗಿಲ್ಲಿಗೆ ಆಫರ್ಸ್ಗಳು ಬರ್ತಿರ್ಬೋದು. ಎಲ್ಲರೂ ಕೂಡ ಕಾಲ್ ಮಾಡಿ ಬುಕ್ ಮಾಡ್ಕೊತಿರ್ಬೋದು. ಅಲ್ಲಿ ಲೆಕ್ಕ ಹಾಕಿ ಯಾವ್ದಾದ್ರು ಹೋಟೆಲ್ ಆಗಿರ್ಬೋದು, ಯಾವ್ದಾದ್ರು ಅಂಗಡಿ, ಯಾವ್ದಾದ್ರು ಬಟ್ಟೆ ಅಂಗಡಿ, ಯಾವ್ದಾದ್ರು ಜ್ಯುವೆಲರಿ ಶಾಪ್, ಮತ್ತೆ ಡ್ಯಾನ್ಸ್ ಕಾರ್ಯಕ್ರಮ, ಯಾವ್ದಾದ್ರು ಸ್ಕೂಲ್ ಆಗಿರ್ಬೋದು, ಉತ್ಸವ, ಕಾಲೇಜ್ ಇವೆಂಟ್, ಈ ರೀತಿ ಪ್ರತಿಯೊಂದರಲ್ಲೂ ಕೂಡ ಗಿಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗಿಲ್ಲಿ ಹೋದ್ರೆ ಅಲ್ಲಿ ಜನ ಸಾಗರ ಸೇರ್ತಾರೆ, ಚೀರಪ್ ಮಾಡ್ತಾರೆ, ಗಿಲ್ಲಿ ಡೈಲಾಗ್ ಅನ್ನ ಕೇಳಿ ಎಂಜಾಯ್ ಮಾಡ್ತಾರೆ. ರೇಂಜ್ಗೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಗಿಲ್ಲಿ ರೇಂಜೇ ಬೇರೆ ಆಗ್ಬಿಟ್ಟಿದೆ. ಈಗ್ಲೇನೆ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗಿ ಫೀಲ್ ಗಿಲ್ಲಿಗೆ ಬರ್ತಾ ಇದೆ. ಯಾಕಂದ್ರೆ ಜನರು ಅಷ್ಟೊಂದು ಪ್ರೀತಿಯನ್ನ ಕೊಡ್ತಿದ್ದಾರಲ್ಲ, ಸೂಪರ್ ಸ್ಟಾರ್ ರೇಂಜ್ಗೆ ಗಿಲ್ಲಿನ ಟ್ರೀಟ್ ಮಾಡ್ತಾ ಇದ್ದಾರೆ. ಇನ್ನ ಗಿಲ್ಲಿ ಅವರು ಒಂದು ಸಿನಿಮಾ ಸಹ ಮಾಡಿಲ್ಲ ಮೇನ್ ಲೀಡ್ ಆಗಿ, ಆದ್ರೂ ಕೂಡ ಗಿಲ್ಲಿಗೆ ಇಷ್ಟೊಂದು ಕ್ರೇಜ್. ಇನ್ನ ಹೀರೋ ಆಗಿ ಸಿನಿಮಾ ರಿಲೀಸ್ ಆದ್ರೆ ಗಿಲ್ಲಿಗೆ ಎಷ್ಟು ಸಪೋರ್ಟ್ ಮಾಡಬಹುದು ಜನರು, ಸೊ ಅದು ಕೂಡ ಮೇನ್ ಅನ್ಬೋದು. ಒಟ್ಟಾರೆ ಗಿಲ್ಲಿ ಇದೇ ರೀತಿ ಮಿಂಚಲಿ, ಇನ್ನಷ್ಟು ಹೆಸರು ಮಾಡ್ಲಿ, ಇನ್ನಷ್ಟು ಬ್ಯುಸಿಯಾಗಿ ಇರ್ಲಿ ಎಂಬುದು ಜನರಿಗೂ ಕೂಡ ಆಸೆ. ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಖುಷಿ ಇದೆ ಗಿಲ್ಲಿಯ ಒಂದು ಏನು ಅಚೀವ್ಮೆಂಟ್ ಅನ್ನ ನೋಡಿ, ಮತ್ತೆ ಎಷ್ಟೊಂದು ಬ್ಯುಸಿ ಇದ್ದಾರೆ, ಮತ್ತೆ ಹಲವಾರು ಈವೆಂಟ್ ಪ್ರೋಗ್ರಾಮ್ಗಳಲ್ಲಿ ಭಾಗಿಯಾಗ್ತಿದಾರಲ್ಲ. ಸೊ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ, ಅವರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ, ನಿಮಗೂ ಕೂಡ ಖುಷಿ ಇದೆಯಾ, ಇಷ್ಟ ಆಗ್ತಿದೆ ತಪ್ಪದೆ ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಮಿಂಚಲಿ ಗಿಲ್ಲಿ ಅವರು ಅಂತ ಜನರು ಕೂಡ ವಿಶ್ವಾಸಗಳನ್ನ ತಿಳಿಸ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮಗಳು ಅಂತ ನೀವೇ ಲೆಕ್ಕ ಹಾಕಿ ಎಷ್ಟು ಬ್ಯುಸಿ ಇರ್ಬೋದು. ಮತ್ತೆ ಇಲ್ಲಿ ಇವರು ಕಾರ್ಯಕ್ರಮ ಅಟೆಂಡ್ ಮಾಡಿದ್ರೆ ಇವರಿಗೆ ಸಂಭಾವನೆಯು ಕೂಡ ಸಿಗ್ತಾ ಹೋಗುತ್ತೆ. ಅದು ಕೂಡ ಒಂದು ಮೈನ್ ಪ್ಲಸ್ ಪಾಯಿಂಟ್ ಅನ್ಬೋದು. ಸೊ ಗಿಲ್ಲಿ ಮತ್ತೆ ಕಾವ್ಯ ಇಷ್ಟೊಂದು ಬ್ಯುಸಿ ಆಗಿರೋಕೆ ಮತ್ತೆ ಅಲ್ಲಿ ಸಂಭಾವನೆ ಸಿಗುತ್ತಲ್ಲ, ಅದು ಕೂಡ ಒಂದು ಒಳ್ಳೆ ಸಂಪಾದನೆ. ಪ್ರತಿ ದಿವಸ ಒಂದೊಂದು ಈವೆಂಟ್ ಅಂದ್ರೆ ಅಲ್ಲೂ ಕೂಡ ಒಂದು ಎಷ್ಟು ಅಂತ ಸಂಭಾವನೆ ಫಿಕ್ಸ್ ಮಾಡ್ತಾರೆ. ಸೊ ಹೋಗಿ ಬರ್ತಾರೆ. ಒಂದು ಏನು ಒಂದು 3-4 ಅವರ್ ಆಗುತ್ತೆ ಒಂದು ಟ್ರಾವೆಲಿಂಗ್ ಎಲ್ಲ ಸೇರಿ. ದೂರ ಇದ್ರೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ಬೋದೇನೋ. ಒಟ್ಟಾರೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಕೂಡ ಗಿಲ್ಲಿ ಅವರು ಫಂಕ್ಷನ್ಗಳಲ್ಲೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಬ್ಯುಸಿ ಆಗಿದ್ದಾರೆ. ಒಂದು ಲೈಫ್ ಏನಿದೆ ಅಂದ್ರೆ ಅವರು ಊರಿಗೆ ಹೋಗೋ ಕೂಡ ಕಷ್ಟ ಆಗ್ಬಿಟ್ಟಿದೆ, ತಂದೆ ತಾಯಿಯೊಟ್ಟಿಗೆ ಸಮಯವನ್ನ ಕಳೆಯೋಕು ಕೂಡ ವಾರಕ್ಕೆ ಒಂದ್ಸತಿ ಹೋದ್ರೆ ಹೆಚ್ಚು. ಸೊ ಅಷ್ಟು ಬ್ಯುಸಿ ಆಗ್ಬಿಟ್ಟಿರ್ತಾರೆ, ಯಾಕಂದ್ರೆ ಫಂಕ್ಷನ್ಗಳನ್ನೆಲ್ಲ ಒಪ್ಕೊಂಡ್ಬಿಟ್ಟಿರ್ತಾರೆ. ಜಾತ್ರೆ ಆಗಿರ್ಬೋದು, ಈವೆಂಟ್ಸ್, ಉತ್ಸವಗಳು, ಕಾರ್ಯಕ್ರಮ, ಮನೋರಂಜನೆ ಕಾರ್ಯಕ್ರಮ. ಸೊ ಅಲ್ಲಿ ಹೋಗಿ ಗಿಲ್ಲಿ ಅವರು ಗೆಸ್ಟ್ ಆಗಿ ಹೋಗ್ತಾರೆ. ಗಿಲ್ಲಿನ ಕರೆಸ್ಬೇಕು ಅಂತ ರಾಜಕೀಯ ವ್ಯಕ್ತಿಯವರಿಗೆ ತುಂಬಾನೇ ಆಸೆ ಇರುತ್ತೆ. ಮತ್ತೆ ಬೇರೆ ಬೇರೆ ಬಿಸ್ನೆಸ್ ಮೆನ್ಸ್ಗಳು ಎಲ್ರಿಗೂ ಕೂಡ ಆಲ್ಮೋಸ್ಟ್ ಚಿಕ್ಕವರಿಂದ ಹಿಡಿದು ನೀವು ಲೆಕ್ಕ ಹಾಕಿ ನೋಡಿದ್ರೆ ಚಿಕ್ಕವರಿಗೆ ಜಾಸ್ತಿ ಇಷ್ಟ ಆಗೋದು ಗಿಲ್ಲಿ. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ವಯಸ್ಸಾದವರು ಕೂಡ ಗಿಲ್ಲಿನ ಇಷ್ಟಪಡ್ತಾರೆ. ಮತ್ತೆ ಗಿಲ್ಲಿ ಬಗ್ಗೆ ಗೊತ್ತಿದೆ, ಗಿಲ್ಲಿ ಯಾರು, ಬಿಗ್ ಬಾಸ್ ನಲ್ಲಿ ಗೆದ್ದಂತ ವ್ಯಕ್ತಿ ಎಲ್ಲಾನು ಕೂಡ ಗಿಲ್ಲಿ ಜನರು ಕೂಡ ತಿಳ್ಕೊಂಡಿದ್ದಾರೆ.